50 ಶಾಸಕರಿಗೆ 50 ಕೋಟಿ ಆಫರ್ ಎಂಬ ಬಾಂಬ್ ಸಿಡಿಸಿದ ಸಿಎಂ ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆ ಸಂದೇಶವನ್ನು ನೀಡಿದ್ರು. ಈ ಸಂದೇಶದ ಹಿಂದೆ ಈಗ ಹಲವು ಚರ್ಚೆಗಳು ಹುಟ್ಟುಕೊಂಡಿವೆ. ಯಾಕಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೀತಾ ಇದ್ದು, ಇಡಿ ಅಧಿಕಾರಿಗಳು ಸಿಎಂರನ್ನ ವಿಚಾರಣೆಗೆ ಕರೆಯೋ ಮುನ್ನವೇ ಈ ವಾರ್ನಿಂಗ್ ಕೊಟ್ರಾ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನನ್ನ ಮುಟ್ಟಿದ್ರೆ ಜನ ಸುಮ್ಮನೆ ಬಿಡಲ್ಲ, ಸಿದ್ದರಾಮಯ್ಯ ವಾರ್ನಿಂಗ್. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ. ರಾಜೀನಾಮೆ ಕೇಳಿದವರಿಗೆ ಸಿಎಂ ಸಂದೇಶ, ಹೈಕಮಾಂಡ್ಗೂ ಮೆಸೇಜ್. ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ. ತವರಿನಲ್ಲಿ ಅಬ್ಬರದ ಭಾಷಣ ಮಾಡಿದ ಸಿಎಂ ಸಿದ್ದರಾಮಯ್ಯ ವಿರೋಧಿಗಳಿಗೆ, ಎದುರಾಳಿಗಳಿಗೆ ಮಹಾ ಸಂದೇಶ ರವಾನಿಸಿದ್ದಾರೆ. ಈ ಸಂದೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಒಂದು, ಇಡಿ ಅಧಿಕಾರಿಗಳು ಸಿಎಂ ಆಪ್ತರಿಗೆ ಖೆಡ್ಡ ತೋಡ್ತಿದ್ದು ಸಿಎಂಗೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇನ್ನೊಂದು, ಮುಡಾ ಹಗರಣದ ಬಳಿಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆಯು ಮುನ್ನೆಲೆಗೆ ಬಂದಿತ್ತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿಎಂ ಸಂದೇಶ ರವಾನಿಸಿದ್ರ ಎಂಬ ವಿಶ್ಲೇಷಣೆ ನಡೀತಿದೆ. ಈ ಮೂಲಕ ನನ್ನ ಟಚ್ ಮಾಡಿದ್ರೆ ಹುಷಾರ್ ಎಂಬ ಸಂದೇಶ ಕೊಟ್ಟಂತಿದೆ ಸಿಎಂ ಭಾಷಣ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ. ಮುಡಾ ತನಿಖೆ ಚುರುಕು ಬೆನ್ನಲ್ಲೇ ವಾರ್ನಿಂಗ್ ಸಂದೇಶ ರವಾನಿ. ಸಿಎಂ ಆಪ್ತ ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡಗೆ ಇಡಿ ತನಿಖೆ ಬಿಸಿ. ಹಗರಣದ 4ನೇ ಆರೋಪಿ ದೇವರಾಜು, ಸಿಎಂ ಬಾವೈದ ಏತ್ರಿಯಾಗಿರುವ ಮಲ್ಲಿಕಾರ್ಜುನ ಸ್ವಾಮಿ ಇವರಿಬ್ಬರನ್ನು ವಿಚಾರಣೆಗೊಳಪಡಿಸಿದ ಇಡಿ ಮೊನ್ನೆಯಷ್ಟೇ ಆಪ್ತ ಸಹಾಯಕ ದಿನೇಶ್ಗೂ ಬಿಸಿ ಮುಟ್ಟಿಸಿತ್ತು. ನಿನ್ನೆ ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ನನ್ನ ವಿಚಾರಣೆಗೊಳಪಡಿಸಿತ್ತು. ಇವತ್ತು ಮುಡಾ ಮಾಜಿ ಅಧ್ಯಕ್ಷ ಸಿಎಂ ಆಪ್ತ ಮರಿಗೌಡಗೂ ಬಿಸಿ ನೀರು ಕಾಯಿಸಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಿಎಂಗೆ ಇಡಿ ಟೆನ್ಷನ್ ಹೆಚ್ಚಾಗಿದ್ದು, ಇಡೀ ಆತಂಕದಲ್ಲಿ ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಸುತ್ತ ಇರೋರಿಗೆ ಇಡಿ ಖೆಡ್ಡ, ಸಿಎಂಗೂ ನೋಟಿಸ್ ಸಾಧ್ಯತೆ. ಈಗಾಗಲೇ ಸಿಎಂ ಸುತ್ತ ಇದ್ದವರನ್ನ ಇಡಿ ವಿಚಾರಣೆ ನಡೆಸಿದೆ. ಇದೀಗ ಸಿಎಂ ಮತ್ತು ಸಿಎಂ ಪತ್ನಿ ಪಾರ್ವತಿಗೂ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಮುಂದಿನ 4 ದಿನಗಳಲ್ಲಿ ಮಹತ್ವದ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ. ಮುಡಾ ತನಿಖೆ ಬಗ್ಗೆ ಟಿವಿ9 ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಲೋಕಾಯುಕ್ತ ಎಸ್ಪಿಯಿಂದ ಮುಡಾ ತನಿಖಾ ವರದಿ ಸಲ್ಲಿಕೆ. ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಮುಡಾ ತನಿಖೆ ಕೊನೆ ಹಂತಕ್ಕೆ ಬಂದಿದೆ. ಮುಡಾ ಮಾಜಿ ಆಯುಕ್ತ ದಿನೇಶ್ ಮತ್ತು ನಟೇಶ್ ವಿಚಾರಣೆ ಮಾತ್ರ ಬಾಕಿ ಇದ್ದು, ಇವರ ವಿಚಾರಣೆಗಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಪತ್ರ ಬರೆದಿದ್ದಾರೆ. ಆದರೆ ಈವರೆಗೂ ಅಧಿಕಾರಿಗಳ ತನಿಖೆಗೆ ಒಪ್ಪಿಗೆ ಸಿಕ್ಕಿಲ್ಲ. ಆದರೆ ಈವರೆಗೂ ಮುಗಿದಿರುವ ತನಿಖಾ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಹಿರಿಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದೆ. ವಿವಾದಿತ ಜಮೀನು ಡಿನೋಟಿಫೈ ಆಗಿದ್ದರ ಬಗ್ಗೆ ಲೋಕಾಯುಕ್ತರ ಮೊದಲ ಹಂತದಲ್ಲಿ ತನಿಖೆ ಮಾಡಿದ್ದಾರೆ. ದೇವರಾಜುಗೆ ಜಮೀನು ಡಿನೋಟಿಫೈ ಆಗಿ ದೇವರಾಜು ತಂದೆಯಿಂದ ಸಹೋದರನಿಗೆ ಬಂದಿದೆ. ಬಳಿಕ ದೇವರಾಜು ಸಹೋದರನಿಂದ ದೇವರಾಜುಗೆ ಜಮೀನು ವರ್ಗಾವಣೆಯಾಗಿದೆ. ಜಮೀನು ದಾಖಲೆಗಳನ್ನ ಕುಟುಂಬಸ್ಥರಿಂದಲೇ ವರ್ಗಾವಣೆಯಾಗಿದ್ದು, ಇದು ಸರ್ಕಾರಿ ದಾಖಲೆಯಲ್ಲಿ ಎಂಟ್ರಿ ಆಗಿಲ್ಲ. ಇದು ದೇವರಾಜ್ ಕುಟುಂಬಸ್ಥರ ನಿರ್ಲಕ್ಷ್ಯ ಎಂದು ಗೊತ್ತಾಗಿದೆ. ಇನ್ನು ಭೂಮಿ ವರ್ಗಾವಣೆಯ ಬಗ್ಗೆ ತನಿಖೆ ನಡೆಸಿದ ಲೋಕಾಯುಕ್ತರು ನಂತರ ಭೂಮಿ ಪರಿವರ್ತನೆಯಾದ ಬಗ್ಗೆ ತನಿಖೆ ನಡೆಸಿದ್ದಾರೆ. ದೇವರಾಜು ತನಗೆ ಬಂದ ಕೃಷಿ ಭೂಮಿಯನ್ನ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದ್ರು. ಈ ಕೃಷಿ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಭೂ ಪರಿವರ್ತನೆ ಮಾಡಿಸಿಕೊಳ್ತಾರೆ. ಭೂ ಪರಿವರ್ತನೆ ವೇಳೆ ಅಧಿಕಾರಿಗಳು ಲೋಪ ಎಸಗಿರೋದು ಪತ್ತೆಯಾಗಿದೆ. ಮುಡಾ ಡಿಸಿ ಕಚೇರಿ ಅಧಿಕಾರಿಗಳು ಭೂ ಪರಿವರ್ತನೆ ಬಗ್ಗೆ ಸರಿಯಾದ ಪರಿಶೀಲನೆ ಮಾಡಿಲ್ಲ. ಸರಿಯಾದ ಪರಿಶೀಲನೆ ನಡೆಸದೆ ಭೂ ಪರಿವರ್ತನೆ ಮಾಡಲಾಗಿದೆ ಅನ್ನೋದು ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ. ಈ ವೇಳೆ ಮಾರಾಟ ಮತ್ತು ಭೂ ಪರಿವರ್ತನೆಯಲ್ಲಿ ಸಿಎಂ ಹಸ್ತಕ್ಷೇಪವಿಲ್ಲ ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಗೊತ್ತಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯಿಂದ ಸಿಎಂ ಕುಟುಂಬಕ್ಕೆ ಭೂಮಿ ಮಾರಲಾಗಿದೆ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಭೂ ಪರಿವರ್ತನೆಯ ನಂತರ 50:50 ಸೈಟ್ ಹಂಚಿಕೆ ಬಗ್ಗೆ ತನಿಖೆ ನಡೆಸಲಾಗಿದೆ. ಈ ವೇಳೆ 50:50 ಅನುಪಾತದಲ್ಲಿ 14 ಸೈಟ್ ಹಂಚಿಕೆ ಮಾಡಿರೋದ್ರಲ್ಲಿ ತಪ್ಪು ಕಂಡು ಬಂದಿದೆ. ಜಾಗ ಕಳೆದುಕೊಂಡ ಪ್ರದೇಶದಲ್ಲಿ ಬದಲಿ ನಿವೇಶನ ಕೊಡಬೇಕಿತ್ತು.
ಆದರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ 14 ಸೈಟ್ ಕೊಟ್ಟಿರೋದು ಕೂಡ ತಪ್ಪು ಎಂದು ಲೋಕಾಯುಕ್ತ ವರದಿಯಲ್ಲಿದೆ. ಹೀಗಾಗಿ ಸೈಟ್ ಹಂಚಿಕೆಯಲ್ಲಿ ಸಿಎಂ ಮತ್ತು ಕುಟುಂಬದ ಪ್ರಭಾವ ಇದೆಯಾ ಅನ್ನೋ ಬಗ್ಗೆ ಕೊನೆ ಹಂತದ ತನಿಖೆ ನಡೆಸಲಾಗ್ತಿದೆ. ನವೆಂಬರ್ 23ಕ್ಕೆ ಸಿಎಂ ಮನವಿ ಅರ್ಜಿ ವಿಚಾರಣೆ. ಇನ್ನು ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದ್ದ ಆದೇಶ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ನವೆಂಬರ್ 23ಕ್ಕೆ ನಡೆಯಲಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಅಡಿಯಲ್ಲಿ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಇದನ್ನ ಪ್ರಶ್ನಿಸಿ ಸಿಎಂ ಅರ್ಜಿ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.